ದಿಢೀರನೆ ಆರ್ಸಿಬಿ ತಂಡವನ್ನು ಬಿಟ್ಟು ಇಂಗ್ಲೆಂಡ್ಗೆ ಹಾರಿದ ವಿಲ್ ಜಾಕ್ಸ್. ಆರ್ಸಿಬಿ ತಂಡಕ್ಕೆ ದೊಡ್ಡ ಹೊಡೆತ. ಆರ್ಸಿಬಿ ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಒಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ. ವಿಲ್ ಜಾಕ್ಸ್ ಹಾಗೂ ಟಾಪ್ಲಿ ಅವರು ಇಂಗ್ಲೆಂಡ್ಗೆ ಹೋಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅಂದ್ರೆ ಫಾಲೋ ಮಾಡ್ತಾ ಬನ್ನಿ. ಆರ್ಸಿಬಿ ತಂಡ ಸೂಪರ್ ಆದಂತ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದ ನಂತರ ನಿಮ್ಮ ಮೆಚ್ಚಿನ ಆಟಗಾರರು ಇಬ್ರು ಕೂಡ ಇಂಗ್ಲೆಂಡ್ಗೆ ಹಾರಿದ್ದಾರೆ. ಆರ್ಸಿಬಿ ಕಡೆಯಿಂದ ನಮಗೆ ಅಫಿಷಿಯಲ್ ಅಪ್ಡೇಟ್ ಕೂಡ ಸಿಕ್ಕಿದೆ. ವಿಡಿಯೋ ಕೂಡ ರಿಲೀಸ್ ಆಗಿದೆ. ಆ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ವಿಲ್ ಜಾಕ್ಸ್ ಹಾಗೂ ಟಾಪ್ಲಿ ಇಬ್ರು ಕೂಡ ನ್ಯಾಷನಲ್ ಡ್ಯೂಟೀಸ್ ಗಾಗಿ ಮನೆಗೆ ಹೋಗ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ವಿಲ್ ಜಾಕ್ಸ್ ಆರ್ಸಿಬಿ ತಂಡದ ಪ್ರಮುಖ ಆಟಗಾರ. ಟಾಪ್ಲಿ ಆರ್ಸಿಬಿ ತಂಡಕ್ಕೆ ಅಷ್ಟು ಪ್ರಮುಖ ಆಗಿಲ್ಲದೆ ಇರಬಹುದು, ಆದ್ರೆ ವಿತೌಟ್ ವಿಲ್ ಜಾಕ್ಸ್ ನಮ್ಮ ಆರ್ಸಿಬಿ ತಂಡ ಗೆಲ್ಲುತ್ತಾ ಸಿಎಸ್ಕೆ ತಂಡದ ವಿರುದ್ಧ. ವಿಲ್ ಜಾಕ್ಸ್ ಸ್ಫೋಟಕ ಆಟಗಾರ, ಒಂದೊಳ್ಳೆ ಬೌಲಿಂಗ್ ಕೂಡ ಮಾಡ್ತಾರೆ. ಇದೀಗ ಇವರಿಬ್ರು ಕೂಡ ಇಂಟರ್ ನ್ಯಾಷನಲ್ ಡ್ಯೂಟೀಸ್ಗೆ ಹೋಗ್ತಾ ಇದ್ದಾರೆ. T20 ವಿಶ್ವಕಪ್ ಹತ್ರ ಬರ್ತಿದೆ. ಅದಕ್ಕೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಡಿಸೈಡ್ ಮಾಡಿ ಇವರಿಬ್ಬರನ್ನು ಕೂಡ ವಾಪಸ್ ತಗೊಬೇಕು ಅಂತ ವಾಪಸ್ ತಗೊಂಡಿದ್ದಾರೆ. ಆರ್ಸಿಬಿ ತಂಡಕ್ಕೆ ದೊಡ್ಡ ಹೊಡೆತ, ದೊಡ್ಡ ಸಂಕಷ್ಟ. ವಿತೌಟ್ ವಿಲ್ ಜಾಕ್ಸ್ ನಮ್ಮ ಆರ್ಸಿಬಿ ತಂಡ ಸಿಎಸ್ಕೆ ವಿರುದ್ಧ ಗೆಲ್ಲಲೇಬೇಕಾದಂತ ಅನಿವಾರ್ಯವಿದೆ. ವಿಲ್ ಜಾಕ್ಸ್ ಜಾಗದಲ್ಲಿ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಎಂಟ್ರಿ ಕೊಡ್ತಾರೆ. ಆದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಔಟ್ ಆಫ್ ಫಾರ್ಮ್ ಪ್ಲೇಯರ್. ಒಳ್ಳೆ ಬೌಲಿಂಗ್ ಮಾಡ್ತಾರೆ ಗುರು. ವಿಲ್ ಜಾಕ್ಸ್ ಗಿಂತ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಆದ್ರೆ ಬ್ಯಾಟಿಂಗ್ ಇಂಪ್ರೂವ್ ಆಗಬೇಕು. ಆರ್ಸಿಬಿ ತಂಡಕ್ಕೆ ದೊಡ್ಡ ಶಾಕ್, ನಮಗೆ ದೊಡ್ಡ ಹೊಡೆತ ಬಿದ್ದಿದೆ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ನ ಫಾಲೋ ಮಾಡ್ತಿಲ್ವಾ? ಎಲ್ಲ ಅಪ್ಡೇಟ್ ಸೂಪರ್ ಫಾಸ್ಟ್ ಆಗಿ ಕೊಡ್ತೀವಿ. ಆರ್ಸಿಬಿ ತಂಡ ಮೇ 18ನೇ ತಾರೀಕು ಸಿಎಸ್ಕೆ ವಿರುದ್ಧ ಪಂದ್ಯವನ್ನು ಆಡ್ತಾರೆ. ಇವತ್ತು ವಿಲ್ ಜಾಕ್ಸ್ ಹಾಗೂ ಟಾಪ್ಲಿ ಇಬ್ರು ಕೂಡ ಇಂಗ್ಲೆಂಡ್ಗೆ ಹೋಗಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಸಖತ್ ಬೇಜಾರಾಯ್ತು. ಇವರಿಬ್ಬರೇ ಅಂತ ಅಲ್ಲ, ಜಾಸ್ ಬಟ್ಲರ್, ಫಿಲಿಪ್ ಸಾಲ್ಟ್, ಇಂಗ್ಲೆಂಡ್ ಪ್ಲೇಯರ್ಸ್ ಎಲ್ಲೆಲ್ಲ ಇದಾರೋ, ಯಾವ ಟೀಮ್ ಅಲ್ಲೆಲ್ಲ ಇದಾರೋ ಆ ಟೀಮ್ ಗಳಿಂದ ಕೂಡ ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಇದು IPL ಗೆ ಬಂದಿರುವ ದೊಡ್ಡ ಸಂಕಷ್ಟ ಅಂತ ಹೇಳ್ಬೋದು. ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಒಂಥರ ಬ್ಯಾಡ್ ಡಿಸಿಷನ್ ಮಾಡಿದ್ದಾರೆ. ಆಡಿಸಬಹುದಾಗಿತ್ತು IPL ನ, ಆದ್ರೆ ಬೇಡ ಬಂದ್ಬಿಡಿ, ನಮಗೆ ಇಂಟರ್ನ್ಯಾಷನಲ್ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್, ವರ್ಲ್ಡ್ ಕಪ್ ಇಂಪಾರ್ಟೆಂಟ್ ಅಂತ ಈ ಒಂದು ತೀರ್ಮಾನ ತಗೊಂಡಿದ್ದಾರೆ. ಈ ಒಂದು ಸುದ್ದಿ ಕೇಳಿ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಅವರವರ ಅಭಿಪ್ರಾಯವನ್ನು ಕಮೆಂಟ್ ಮಾಡಬಹುದು.